ಅಲ್ವೇ ನಮ್ ಮಗಳು ಅತ್ತೆ ಮನೆ ಹತ್ರ ಬಾಳು ಮಾಮ ಬಂದಿದಾರಂತೆ. ಏನ್ ಹೇಳ್ತಾ ಇದ್ದೀರಾ? ನಾನು ಇಷ್ಟದಿಂದ ಯೋಚನೆ ಮಾಡ್ತಾ ಇದ್ದೆ, ಬಾಳು ಮಾಮನ್ ಯಾವಾಗ ಭೇಟಿ ಮಾಡ್ತೀವಿ ಅಂತ. ಏನೋ ಏನಪ್ಪ, ಏನಂತೀಯ ಮತ್ತೆ? ಚೆನ್ನಾಗಿದೀಯಾ? ಮಾಮ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು ನಮ್ಗೆ. ಅದಕ್ಕೆ ಕೂಡ್ಲೆ ಹೊರಟು ಬಂದ್ವಿ ಇಲ್ಲಿಗೆ. ಒಳ್ಳೆ ಕೆಲಸ ಮಾಡಿದೆ. ಮಾಮ, ನೀವ್ ಯಾವತ್ತೂ ಈ ಕಡೆ ಬಂದಿರ್ಲಿಲ್ಲ. ಮೊದಲನೇ ಸಾರಿ ಬಂದಿದ್ದೀರಾ, ತುಂಬಾ ಸಂತೋಷ ಆಯ್ತು. ಮಾಮ, ನಾವು ನಿಮ್ ಹೆಸರನ್ನ ತುಂಬಾ ಕೇಳ್ಪಟ್ಟಿದೀವಿ ನೋಡಿ. ಸರಿ, ಹೇಗಿದೆ ನಿಮ್ ಕಡೆ ಮಳೆ ಬೆಳೆ ಎಲ್ಲ? ಮಾಮ, ಈಗ ಬೇಸಿಗೆ ಕಾಲ, ಬಿಸಿಲು ಹೇಗಿದೆ ಅಂತ ನೋಡ್ತಾನೆ ಇದ್ದೀರಾ ಅಲ್ವಾ? ನಮ್ ಕಥೆ ಏನಾಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಈ ಕಡೆ ಕಷ್ಟ ಇದೆ. ಮೇವು, ನೀರು, ಅನ್ನ, ಧಾನ್ಯ ವ್ಯವಸ್ಥೆ ಪ್ರತಿದಿನಾನು ಹೇಗೋ ಕಳೀತಾ ಇದೀವಿ ನಾವು. ಏನಪ್ಪ, ನಿಮ್ ಕಡೆ ಜಾಸ್ತಿ ದೇವಸ್ಥಾನಗಳು ಕಾಣ್ತಾ ಇಲ್ವಲ್ಲ? ಹೌದು ಮಾಮ. ಹಾಗ್ಯಾಕದು? ಅದು ಈ ಕಡೆ ಜನರು ಮಾಟ ಮಂತ್ರ ಅಂತ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ದೇವ್ರ ಹತ್ರ ಹೋಗೋದಿಕ್ಕೆ ಯಾರು ತಯಾರಾಗ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ನಾವ್ ಈ ಕಡೆ ಬರ್ತಾ ಇದ್ವಲ್ಲ, ಆಗ ಅಲ್ಲಿ ಕಾಡಿನ ಮಧ್ಯೆ ಯಾರೋ ಒಬ್ಬ ನಿಂಬೆ ಹಣ್ಣು ದಾರ ಮಂತ್ರ ಮಾಡ್ತಾ ಕೂತಿದ್ದ. ಮತ್ತೆ ಕಪ್ಪು ಬಟ್ಟೆ ಕೂಡ ಹಾಕೊಂಡಿದ್ದ ಅವನು. ಮಾಮ, ಅವನು ಗಂಗಪ್ಪ ಆಗಿರ್ಬೋದು. ಗಂಗಪ್ಪ. ಹೌದು ಮಾಮ, ಸಾಕಷ್ಟು ಜನರು ಹೋಗ್ತಾರೆ ಅವನ ಹತ್ರ. ಮತ್ತ ಅವನ ವಿರುದ್ಧ ಯಾರು ಏನು ಮಾತಾಡೋದು ಇಲ್ಲ. ಜನರು ಅವನಿಗೆ ಭಯ ಬೀಳ್ತಾರೆ. ಯಾರು ಅವನ ವಿರುದ್ಧ ಕಟ್ಕೊಳ್ಳೋದೇ ಇಲ್ಲ. ಅದು ನನ್ನ ಗಮನಕ್ಕೆ ಬಂತು ಕಣಪ್ಪ. ಈಗ ನಾನು ಇಲ್ಲಿಗೆ ಬಂದಿದ್ದೀನಲ್ವಾ, ಆದ್ರಿಂದ ಮುಂದೆ ಏನಾಗೋದಿದೆ ಅಂತ ಚೆನ್ನಾಗಿ ಗೊತ್ತು ನನಗೆ. ಇರ್ಲಿ ಬಿಡು. ಈಗೇನ್ ಹೇಳೋದು ಜನರಿಗೆ? ಇಲ್ಲಿ ನೋಡಿ, ಒಂದು ಸಾರಿ ಒಬ್ರು ನನ್ನ ದರ್ಬಾರಿಗೆ ಕಾಲಿಟ್ರು ಅಂದ್ರೆ ಅವರು ಆಮೇಲೆ ಬೇರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಇಲ್ಲ ಅಂದ್ರೆ ನನ್ನ ದರ್ಬಾರಿಗೆ ಕಾಲಿಡ್ಲೇಬಾರ್ದು, ಗೊತ್ತಾಯ್ತಾ? ಒಂದು ಸಾರಿ ಒಬ್ಬ ನನ್ನ ಬಳಿ ಬಂದ ಅಂದ್ರೆ ಅವನು ನನ್ನವನೇ ಆಗ್ತಾನೆ. ನಂತರ ಅವನಿಗೋಸ್ಕರ ನಾನು ಮಂಡಲ ಹಾಕ್ತೀನಿ, ಶಕ್ತಿಯನ್ನು ಕರೆಸ್ತೀನಿ. ಒಂದು ವೇಳೆ ಯಾರಾದ್ರೂ ಇಲ್ಲಿಂದ ಬೇರೆ ಕಡೆ ಹೋದ್ರು ಅಂದ್ರೆ ಆ ಮಂಡಲ ಮುರಿದು ಹೋಗುತ್ತೆ ಅಂದ್ಕೊಳ್ಳಿ. ಆಗ್ಬಾರ್ದಾಗುತ್ತೆ ಅಂತೀನಿ. ತುಂಬಾ ತೊಂದರೆ ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ಯಾರಿಗಿದಕ್ಕೆ ಒಪ್ಪಿಗೆ ಇದೆ ಅವರು ಇಲ್ಲೇ ಇರ್ಬೋದು. ಇನ್ನು ಯಾರಿಗೂ ಒಪ್ಪಿಗೆ ಇಲ್ವೋ ಇಲ್ಲಿಂದ ಹೊರಟೋಗ್ಬಿಡ್ಬೇಕು. ಅರ್ಥ ಆಯ್ತಲ್ಲ ನಿಮಗೆ? ನಡೀರೋ, ಪೂಜೆ ಮಾಡೋಕ್ ಹೋಗೋಣ. ದತ್ತು, ಬಾಪು, ನನಗೆ ಅದು ಭಜನೆ ಕೇಳಬೇಕಿತ್ತು ಕಣ. ಏನಪ್ಪ, ನಾನು ಹೇಳಿದ್ದು ಕಿವಿ ಕೇಳಿಸ್ತಿಲ್ವಾ ನಿಮ್ಗೆ? ಅದು ಹಾಗಲ್ಲ ಮಾಮ,
ಅದು ಇಷ್ಟು ರಾತ್ರಿಲಿ ಅಂದ್ರೆ ಹಾ ಮತ್ತೆ ಅದರಲ್ಲೇನಿದೆ ತೊಂದ್ರೆ? ಆದ್ರೆ ಮಾಮ ಇಷ್ಟು ರಾತ್ರಿಲಿ ಯಾರನ್ನ ಎಚ್ಚರಿರ್ತಾರ? ಇರ್ಲಿ ಬಿಡು, ಹೋಗಿ ನೋಡ್ಬೇಕು. ಎಫ್ಸಿ ಅವರನ್ನ ನಿದ್ದೆಯಿಂದ ಬಾಗಿಲು ಬಡಿರಿ, ಕರ್ಕೊಂಡು ಬನ್ನಿ ಅವರನ್ನ ಇಲ್ಲಿಗೆ. ಆದ್ರೆ ಮಾಮ ಅವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾನೇನ್ ಮಾಡ್ಬೇಕು? ಸುಮ್ನೆ ಹೇಳ್ಕೋಬೇಡ, ಏನು ವ್ಯತ್ಯಾಸ ಆಗಲ್ಲ ಅದರಿಂದ. ಹೋಗಿ ನೋಡೋಣ. ಸರಿ ಆಗ್ಲಿ ಮಮ್ಮ, ನೀವು ಹೇಗೆ ಹೇಳ್ತಿರೋ ಹಾಗೆ. ಏನ್ರಪ್ಪ, ಯಾವ್ದಾದ್ರೂ ಭಜನೆ ಮಂಡಳಿ ಸಿಗುತ್ತಾ ಇವತ್ತಲ್ಲಿ? ಮಾಮ ಈಗಂತೂ ಅದೆಲ್ಲ ತುಂಬಾನೇ ಕಷ್ಟ ಆಗಿದೆ. ಮಮ್ಮ ಹಾಗಾದ್ರೆ ಹೀಗೇನ್ ಮಾಡೋದು ಮಮ್ಮ? ಹೇಗಾಗುತ್ತೋ ಹಾಗೆ ಮಾಡಿ, ಏನ್ ಸಾಧ್ಯ ಆಗುತ್ತೋ ಅದನ್ನು ಮಾಡಿ. ಆದ್ರೆ ನನ್ನನ್ನೇನು ಕೇಳ್ಬೇಡಿ, ಹೋಗಿ ನೋಡೋಣ. ನಾನು ಇಲ್ಲೇ ಇರ್ತೀನಿ. ಸರಿ ಗಣಪ, ಈಗ ಮಾಮ ಅವ್ರು ಹೇಳಿದ್ದಾರೆ ಅಂದ್ಮೇಲೆ ನಾವು ಹೋಗ್ಲೇಬೇಕು. ಸರಿ, ನೀವು ತೋರಿಸ್ತೀರಾ ನಮ್ಗೆ ಊರಲ್ಲಿ ಯಾರನ್ನ ಇದ್ರೆ? ಇಲ್ಲಿ ಭಜನೆ ಹೇಳೋರು ಯಾರು ಇಲ್ಲ, ಆದ್ರೆ ಮೇಲಿನ ಊರಿನಲ್ಲಿ ಒಂದಿಬ್ರು ಇದ್ದಾರೆ. ಅವ್ರನ್ನ ವಿಚಾರಿಸಿ ನೋಡೋಣ, ನಡಿ. ಓ ಅಣ್ಣ, ಓ ಅಣ್ಣ, ಈ ಕಡೆ ಬನ್ನಿ ಸ್ವಲ್ಪ. ನಾನು ಏನಂತೀನಂದ್ರೆ, ಈ ಊರಲ್ಲಿ ಯಾರಾದ್ರೂ ಭಜನೆ ಮಾಡೋರಿದಾರಾ? ಇಲ್ಲ ಇಲ್ಲ. ಈಗೇನ್ ಮಾಡೋದು ನಾವು? ಇಷ್ಟು ಅಲ್ದಾಡಿದೆಲ್ಲ ವ್ಯರ್ಥ ಆಗೋಯ್ತಲ್ಲ. ನಾನ್ ಮೊದ್ಲೇ ಹೇಳಿದ್ದೆ ಊರಲ್ಲಿ ಯಾರು ಇರಲ್ಲ ಅಂತ. ಸರಿ, ಆ ಕಡೆ ವಿಚಾರಿಸ್ ನೋಡಿ, ನಡೀರಿ. ನಡೀರಿ. ಓ ಅಣ್ಣ, ಸ್ವಲ್ಪ ಇಲ್ಲಿ ಕೇಳಿ. ನಮ್ಗೆ ಭಜನೆ ಮಾಡೋರು ಬೇಕಾಗಿತ್ತು. ಮಾಮ ಅವ್ರ ಜಾಗದಲ್ಲಿ ಇವತ್ತು ರಾತ್ರಿ ಭಜನೆ ಮಾಡ್ಬೇಕಾಗಿತ್ತು. ನಾನೇ ಬರ್ತೀನಿ ಬಿಡಿ. ಏನ್ ಹೇಳ್ತಾ ಇದ್ದೀರಾ? ಒಳ್ಳೇದಾಯ್ತು ಕಣಪ್ಪ. ಸರಿ ಬನ್ನಿ, ಹಾಗಾದ್ರೆ ಆದಷ್ಟು ಬೇಗ ಮಾಮ ಅವರಿಗೆ ಜಾಗಕ್ಕೆ ನಾವು ಕಾಯ್ತಾ ಇರ್ತೀವಿ ನಿಮ್ಗಾಗಿ. ಸರಿ ಸರಿ. ರಾಮ್ 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 ರಾಮ್. ರಾಮ್ 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 ರಾಮ್. ನಡೀರಿ ನಡೀರಿ. ಮಾಮ ನೋಡಿ ಎಷ್ಟು ಶಾಂತಳಾಗಿ ನಿಂತಿದ್ದಾಳೆ. ತುಂಬಾ ಇಷ್ಟ ಆಗಿರ್ಬೋದು ಅವಳಿಗೆ. ಹೌದಪ್ಪ ಬಾಪು, ಅವಳು ನನ್ನ ತುಂಬಾ ಇಷ್ಟವಾದ ಹಸು. ಅವಳು ನಾನು ಹೇಳಿದ್ದನ್ನೆಲ್ಲ ಕೇಳ್ತಾಳೆ, ನಿಂತರ ಅಲ್ಲ. ಮಾಮ ಇವಾಗ ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಂತೆ? ನಿನಗೊಂದು ಕೆಲಸ 10 ಸಲ ಹೇಳಬೇಕಾಗತ್ತೆ, ಆಗ ಆ ಕೆಲಸ ಆಗುತ್ತೆ ನೋಡು. ಇವಾಗ ನಿನಗೆ ಗೊತ್ತಾಯ್ತಾ ಬಾಪು, ನಾನು ನಿನಗೆ ಏನ್ ಹೇಳ್ತಾ ಇರ್ತೀನಿ ಅಂತ? ನೀನ್ ಸುಮ್ನಿರಪ್ಪ, ನಿನಗೇನ್ ಗೊತ್ತಾಗುತ್ತೆ? ಅರೆ ಬರಗಾಲದವ್ರೆ, ಸ್ವಲ್ಪ ಸುಮ್ನಿರಿ. ಏನ್ ಸುಮ್ನೆ ಸಣ್ಣ ಮಕ್ಕಳ ಹಾಗೆ ಜಗಳ ಆಡ್ತೀರಾ? ನಿಮಗಿಂತ ಈ ಮೂಕ ಜಾನುವಾರುಗಳು ಪರವಾಗಿಲ್ಲ. ಹೌದು ಮಾಮ, ನೀವ್ ಹೇಳ್ತಿರೋದು ನಿಜಾನೇ. ಹೌದಪ್ಪ, ಅದೇನಂತಂದ್ರೆ ಈ ಮೂಕ ಜಾನುವಾರುಗಳು ಅರ್ಥ ಮಾಡಿಕೊಳ್ಳುವಷ್ಟು ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸುಮ್ನೆ ಒಬ್ಬರ ಮೇಲೊಬ್ರು ಸಿಟ್ಟು ಅಂದ್ರೆ, ನಾನು ಯಾವಾಗ ಇವ್ರ ಮುಂದೆ ಹೋಗ್ತೀನಿ ಮತ್ತೆ ಅವರಿಗೆ ಸಿಕ್ಕಿರೋದಕ್ಕಿಂತ ನನಗೆ ಯಾವಾಗ ಹೆಚ್ಚಿಗೆ ಸಿಗುತ್ತೆ, ಎಲ್ರೂ ಇದೇ ಯೋಚನೆಯಲ್ಲಿರ್ತಾರೆ. ಈ ನಡುವೆ ಮನುಷ್ಯರಾಗಿ ಉಳಿದಿಲ್ಲ. ಯಾರೊಬ್ಬರಿಗೂ ಯಾರೊಬ್ಬರ ಮೇಲೆ ಪ್ರೀತಿ ವಾತ್ಸಲ್ಯ ಇಲ್ಲ. ನಿಮಗೆ ನಾನು ಹೇಳ್ತಾನೆ ಇರ್ತೀನಪ್ಪ, ಇದು ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಆಗುತ್ತೆ. ಹುಷಾರಾಗಿರಪ್ಪ. ಮಾಮ ನಿನ್ನ ಗುರ್ತಿಡಿದ್ರಾ? ಹೌದು, ನಾನು ಅಲ್ಲಿಗೆ ಹೋದ್ಮೇಲೆ ಅವ್ರು ತಮ್ಮ ಕೆಲ್ಸನೆಲ್ಲ ಪಕ್ಕಕ್ಕಿಟ್ಟು ಅವ್ರು ನನ್ನನ್ನು ಕೇಳಿದ್ರು ಯಾಕೆ ಬಂದಿದ್ಯಾ ಅಂತ. ನನ್ನ ಹೆಸರು, ಊರು ಎಲ್ಲಾನು ಹೇಳಿದ್ರು. ಮತ್ತೆ ನನ್ನ ಜೀವನದಲ್ಲಿ ನಡೆದಿರೋದ್ನೆಲ್ಲ ಹೇಳಿದ್ರು. ಅಂದ್ರೆ ನೀನೀಗ ಅವ್ರ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೇನೋ? ಇಲ್ಲಪ್ಪ, ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ತೀನಿ? ಅವ್ರ ಕೆಲ್ಸ ಅಂದ್ರೆ ಏನ್ ಸರಳವಾದ ಕೆಲ್ಸನಾ? ಅವ್ರದ್ದು ತುಂಬಾ ದೊಡ್ಡ ಹೆಸರಿದೆ. ನೀನ್ ಅಲ್ಲಿಗೆ ಹೋಗ್ ಬಂದಾಗಿಂದ ಅವ್ರ ಗುಣಗಾನನೇ ಮಾಡ್ತಿದ್ಯಾ ಅಲ್ವಾ? ಅಯ್ಯೋ, ಅದು ಹಾಗಲ್ಲಪ್ಪ, ನಾನ್ ನಿಮ್ಗೆ ಹೇಳ್ದೆ ಅಷ್ಟೇ. ಅಪ್ಪ,
ನಾನು ಇದಕ್ಕೂ ಮುಂಚೆ ಒಂದು ಕೊಲೆ ಮಾಡಿದ್ದೆ. ಅದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಆ ವಿಷಯನ ಮಾಮ ಹೇಳಿದ್ರು. ಮತ್ತೆ ಅವರು ನಾನು ಮರದ ಕೆಳಗಡೆ ಊತಿರೋದನ್ನ ಕೂಡ ಹೇಳಿದ್ರು. ಈ ಮಾಮ ತುಂಬಾ ದಿನ ಇಲ್ಲೇ ಇದ್ರೆ ನಡೆಯೋದಿಲ್ಲ. ನನ್ನನ್ನ ನಂಬಿ ಕೂತಿರೋರು ಅಲ್ಲಿಗೆ ಹೋದ್ರೆ ಏನ್ ಮಾಡೋದು? ಅಯ್ಯೋಪ್ಪ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ನೀವೇನಾದ್ರೂ ಕಾರ್ಯ ಮಾಡಿ, ಇಲ್ಲ ಅಂದ್ರೆ ಎಲ್ರು ಮಾಮೂನ್ ಹತ್ರ ಹೋಗಿ ಕೂತ್ಕೋತಾರೆ. ನಮ್ಮ ಹತ್ರ ಯಾರು ಬರಲ್ಲ. ನೋಡ್ತೀನಿ ನಾನು. ಅಲ್ವೇ, ನಮ್ ಮಗಳು ಅತ್ತೆ ಮನೆ ಹತ್ರ ಬಾಳು ಮಾಮ ಬಂದಿದಾರಂತೆ. ಏನ್ ಹೇಳ್ತಾ ಇದ್ದೀರಾ? ನಾನು ಇಷ್ಟರಿಂದ ಯೋಚನೆ ಮಾಡ್ತಾ ಇದ್ದೆ, ಬಾಳು ಮಾಮನ್ ಯಾವಾಗ ಭೇಟಿ ಮಾಡ್ತೀವಿ ಅಂತ. ಅವ್ರ ಕುರಿಗಳು ಕರ್ಕೊಂಡು ಓಡಾಡ್ತಿರ್ತಾರಲ್ವಾ, ಅವ್ರು ಇರೋ ಜಾಗ ಒಂದೊಂದ್ಸಲ ಗೊತ್ತಾಗುತ್ತೆ, ಮತ್ತೆ ಗೊತ್ತಾಗೋದಿಲ್ಲ. ಮತ್ತೆ ನಾವು ನಾಳೆ ಬಾಳು ಮಾಮ ಅವ್ರ ಹತ್ರ ಹೋಗೋಣ. ಅವ್ರ ಪಾದಗಳಿಗೆ ನಮ್ ತಲೆ ಇಟ್ಟು ನಮ್ ಮಗಳು ಜೀವನದಲ್ಲಿ ಏನೇ ನಡೀತಿದೆ ಅನ್ನೋದನ್ನ ನಾವೇ ಅವ್ರಿಗೆ ಹೇಳೋಣ. ಹೌದು ರೀ, ಆ ದೇವ್ರೇ ಬಂದಂಗಾಯ್ತು. ನಮ್ ಮಗಳ ಭಕ್ತಿ ಅವಳ ಕೈ ಬಿಡ್ಲಿಲ್ಲ. ಅವಳ ಕೋರಿಕೆಗಳನ್ನೆಲ್ಲ ತಗೊಂಡು ನಾವ್ ಮಾಮ ಹತ್ರ ಹೋಗೋಣ. ಮಾಮ ಇದ್ರೆ ಎಲ್ಲ ಸರಿ ಹೋಗುತ್ತೆ. ನನಗಂತೂ ತುಂಬಾ ಯೋಚನೆ ಆಗಿತ್ತು ನಮ್ಮ ಮಗಳ ಬಗ್ಗೆ. ಮುಂದೆ ಅವಳ ಜೀವನ ಏನಾಗುತ್ತೋ ಅಂತ. ಅಲ್ವೇ, ನನಗೆ ಅನಿಸ್ತಾ ಇತ್ತು ನಮ್ ಮಗಳು ಹೋಗಿ ಭೇಟಿ ಮಾಡ್ಬೇಕು ಅಂತ. ಆದ್ರೆ ಅವಳ ಅತ್ತೆಗೆ ಸಿಟ್ಟು ಬರುತ್ತೆ. ಎಲ್ಲಾದ್ರೂ ಕಳ್ಸೋದಕ್ಕೆ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತಲ್ವಾ. ಅದಕ್ಕೇನಾದ್ರೂ ಎಷ್ಟು ಅಂತ ಮಾಡಕ್ಕಾಗತ್ತೆ ಹೇಳು? ದೇವರೇ ನಮಗ್ ಕೊನೆಗೆ ದಾರಿ ತೋರಿಸ್ಬೇಕಷ್ಟೇ. ಹೌದು ರೀ, ಒಂದ್ ಸಲ ಮಾಮನ್ ಭೇಟಿ ಆದ್ರೆ ಯಾವ ಯೋಚನೆನೂ ಇರಲ್ಲ ನಮ್ಗೆ. ನಾನು ಇಲ್ಲಿವರೆಗೂ ತುಂಬಾ ಯೋಚನೆ ಮಾಡಿದೆ, ಮಾಮ ಎಲ್ಲಿರ್ತಾರೋ ಅಲ್ಲಿಗೆ ಹೋಗೋಣ. ಆದ್ರೆ ನನಗೀಗ ಮಾಮ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ಗೊತ್ತಾಗಿದೆ ಅಲ್ವಾ, ನಾಳೆ ಬೆಳಗ್ಗೆನೆ ಹೋಗ್ಬಿಡೋಣ. ಏನಾದ್ರೂ ಜೊತೆಗೆ ತಗೊಂಡ್ ಬರ್ತೀಯಾ? ಮನೇಲಿ ಆತರ ಏನಿಲ್ಲ, ಆದ್ರೂ ಇದ್ದಿದ್ರಲ್ಲೇ ಏನಾದ್ರೂ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಮಾಮಂಗೆ ಇಷ್ಟ ಆಗೋ ರೊಟ್ಟಿ ಪಲ್ಯ ಆತರ ಏನಾದ್ರೂ ತಗೋತೀನಿ. ಅವ್ರಿಗಿಷ್ಟ ಆಗತ್ತಲ್ವಾ? ಹೌದು, ನಮ್ಮ ಹತ್ರ ಏನಿದೆಯೋ ಅದನ್ನೇ ತಗೊಂಡ್ ನಡಿ. ಸುಮ್ನೆ ದೇವ್ರ ಹತ್ರ ಹೋಗ್ಬೇಕಾದ್ರೆ ಖಾಲಿ ಹೋಗ್ಬಾರ್ದು ನಾವು. ಸರಿ, ಬೆಳಿಗ್ಗೆನೆ ಹಿಟ್ಟು ಬೀಸಿ ರೊಟ್ಟಿ ಮಾಡ್ಕೋತೀನಿ. ಎಲ್ಲ ಅಡ್ಗೆನೂ ತಗೊಂಡ್ ಹೋಗೋಣ. ಹೌದು, ಬೇರೆ ಎಲ್ಲ ಕೆಲ್ಸನೂ ಪಕ್ಕಕ್ಕಿಡ್ಬೇಕು. ಮಾಮ ಅವ್ರ ಹತ್ರ ಹೋಗಿ ಮಗಳು ಎಲ್ಲಾ ಕೋರಿಕೆಗಳನ್ನ ಅವ್ರ ಹತ್ರ ಹೇಳ್ಕೋಬೇಕು. ಆದ್ರೆ ಬೆಳಗ್ಗೆ ಅವ್ರ ಅತ್ತೆ ಮನೆಯವ್ರಿಗೆ ನಾವೆಲ್ಲಿ ಹೋಗಿದ್ವಿ ಅಂತ ಗೊತ್ತಾದ್ರೆ? ಅಲ್ವೇ, ಈಗ ಅದನ್ನ ಯೋಚನೆ ಮಾಡೋದ್ ಬೇಡ. ನಾವು ಅವ್ರಿಗೆ ನಮಸ್ಕಾರ ಮಾಡಕ್ ಹೋಗಿದೀವಿ ಅಂತ ಹೇಳೋದು. ಹೌದು ರೀ, ನಮ್ ಮಗಳ ಸಂಸಾರ ಸುಖವಾಗಿದ್ರೆ ನಮ್ಗಷ್ಟೇ ಸಾಕು. ಇಲ್ಲ ಅಂದ್ರೆ ತುಂಬಾನೇ ಯೋಚನೆ ಇರುತ್ತೆ ನಮ್ಗೆ.